ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ಮತ್ತೊಂದು ಹೊಸ ವಿಧಾನದಲ್ಲಿ, ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಕಾಯಿ ಹೋಳಿಗೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸುಲಭವಾದ ರೀತಿಯಲ್ಲಿ ಮಾಡಿರುವಂತಹ ಒಂದು ಕಾಯಿ ಹೋಳಿಗೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 3/4 ಕಪ್ ಎಣ್ಣೆ ಇಟ್ಕೊಂಡಿದ್ದೇನೆ, 3/4 ಕಪ್ ರವೆಯನ್ನು ತಗೊಂಡಿದ್ದೇನೆ, 2 ಕಪ್ಪು ಮೈದಾವನ್ನು ಇಟ್ಕೊಂಡಿದ್ದೇನೆ. ಇದರಲ್ಲಿ 2 ಕಪ್ಪು ಮೈದಾ ಇದೆ, 3/4 ಕಪ್ಪು ರವೆ ಇದೆ, ಮತ್ತು 3/4 ಕಪ್ಪು ಎಣ್ಣೆ ಇದೆ. ಈಗ ನಾನು ರವೆಯನ್ನು ಹಾಕ್ತಾ ಇರೋದು. ಈಗ ಮೈದಾವನ್ನು ಕೂಡ ಹಾಕಬೇಕು. ಈಗ ಇದಕ್ಕೆ ನಾನು 1/4 ಟೀ ಸ್ಪೂನು ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ, ಮತ್ತು ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು. ಹಿಟ್ಟನ್ನು ಕಲಸಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಸಾಫ್ಟಾಗಿ ಕಲಸ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಎಷ್ಟು ಬೇಕೋ ಅಂತ ನೋಡ್ಕೊಂಡು ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಸಾಫ್ಟಾಗಿ ಕಲಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ಸಾಫ್ಟಾಗಿ ಕಲಸ್ಕೋಬೇಕು. ಈಗ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿದ ನಂತರ ಹಿಟ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಾದ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಣ್ಣೆಯಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿಯಾಗಿ ನಾದ್ಕೋಬೇಕು. ನೋಡಿ, ಎಣ್ಣೆ ಹಿಟ್ಟಿಗೆ ಚೆನ್ನಾಗಿ ಇಟ್ಕೋಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡಾಗಿದೆ, ಎಣ್ಣೆಯಲ್ಲಿ ಚೆನ್ನಾಗಿ ನಾದ್ಕೊಂಡಾಗಿದೆ. ಈಗ ನಾವು ಇದಕ್ಕೆ ಮೇಲ್ಗಡೆಗೆ ಎಣ್ಣೆ ಸವರಿ ಇಡಬೇಕು. ಇದನ್ನೊಂದು ಅರ್ಧ ಗಂಟೆಯಾದರೂ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಈಗ ಇದನ್ನು ನಾನು ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ. ಈಗ ಇದನ್ನು ಮುಚ್ಚಿ ನಾನು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ. ಇಲ್ಲಿ ನಾನು 2 ಕಪ್ಪು ತೆಂಗಿನ ತುರಿ, 1 ಕಪ್ಪು ಬೆಲ್ಲ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಬೆಲ್ಲವನ್ನು ಈಗ ಕರಗಿಸಲಿಕ್ಕೆ ಉಂಟು. ಈಗ ನಾನು ಒಂದು ಪಾತ್ರೆಗೆ ಬೆಲ್ಲ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಅರ್ಧ ಕಪ್ಪು ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಕೋಬೇಕು. ಈಗ ಅರ್ಧ ಕಪ್ ನೀರು ಹಾಕಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ಪಾಕ ಆಗೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕಾಗ್ತದೆ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಬೆಲ್ಲ ಕರಗಿದ ನಂತರ ಈಗ ನಾವು 2 ಕಪ್ಪು ತೆಂಗಿನ ತುರಿಯನ್ನು ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಈ ರೀತಿಯಾಗಿ ಆಗಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಬೀಜವನ್ನು ಹಾಕ್ತಾ ಇದ್ದೇನೆ. ಇದು ಇಷ್ಟ ಆದರೆ ಸಾಕಾಗ್ತದೆ. ಇದು ಮತ್ತೆ ತಣ್ಣಗಾದ ನಂತರ ಇದು ಗಟ್ಟಿ ಆಗ್ತದೆ. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕಾಗ್ತದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಈಗ ಇದು ತಣ್ಣಗಾಗಬೇಕು. ತಣ್ಣಗಾಗ್ಲಿಕ್ಕೆ ಇಡ್ತೇನೆ, ಸೈಡಲ್ಲಿ ಇರಲಿ. ಇಲ್ಲಿ ನೋಡಿ, ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಹಿಟ್ಟನ್ನು ಈಗ ಪುನಃ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ನಾವು ಪುನಃ ಚೆನ್ನಾಗಿ ನಾದ್ಕೋಬೇಕು. ಸಾಫ್ಟಾಗಿ ಇನ್ನೊಮ್ಮೆ ನಾದ್ಕೋಬೇಕು. ನೋಡಿ, ಈ ರೀತಿಯಾಗಿ. ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗೋದಾದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರ್ತದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಪುನಃ ಕೂಡ ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು. ಹಿಟ್ಟನ್ನು ನಾವು ಎಷ್ಟು ಸಾಫ್ಟಾಗಿ ನಾದ್ಕೋಬೇಕು ಅಷ್ಟು ಚೆನ್ನಾಗಿ ಬರ್ತದೆ. ನೋಡಿ, ಈ ರೀತಿಯಾಗಿ ಉಂಡೆ ತೆಗಿಬೇಕು, ಉಂಡೆ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿಯಾಗಿ ಉಂಡೆ ಮಾಡಿ ಈಗ ನಾವು ಹೋಳಿಗೆಯನ್ನು ಮಾಡುವ. ಇಲ್ಲಿ ನೋಡಿ, ಇದು ಕೂಡ ಚೆನ್ನಾಗಿ ತಣ್ಣಗಾಗಿ ಗಟ್ಟಿಯಾಗಿದೆ. ನೋಡಿ, ಇಲ್ಲಿ ಹೋರಣ ಕೂಡ ಚೆನ್ನಾಗಿ ಗಟ್ಟಿಯಾಗಿ ತಣ್ಣಗಾಗಿದೆ. ನೋಡಿ, ಈ ರೀತಿಯಾಗಿ ಆಗಬೇಕು. ಸ್ಟೆಪ್ಪಿಂಗ್ ಕೂಡ ರೆಡಿಯಾಗಿದೆ. ಇಲ್ಲಿ ನಾನು ಸ್ಟೆಪ್ಪಿಂಗನ್ನು ಉಂಡೆ ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ದೊಡ್ಡ ಉಂಡೆಯನ್ನು ಮಾಡ್ಕೋಬೇಕು. ನೋಡಿ,
ನೋಡಿ ಇಷ್ಟು ದೊಡ್ಡ ಉಂಡೆ ಮಾಡಿ ಇಟ್ಕೋಬೇಕು. ನಾನೆಲ್ಲವನ್ನು ಇದೇ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಹೋಳಿಗೆಯನ್ನು ಮಾಡುವ. ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಒಂದು ಚಿಕ್ಕದಾಗಿರುವಂಥ ಉಂಡೆ ಮಾಡಬೇಕು. ನೋಡಿ ಈ ರೀತಿಯಾಗಿ ತೆಗಿಬೇಕು ಹಿಟ್ಟನ್ನು. ನೋಡಿ ಇಷ್ಟು ದೊಡ್ಡ ಸೈಜಲ್ಲಿ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು. ಈಗ ನಾವು ಸ್ಟೆಪ್ಪಿಂಗ್ ಹಾಕಬೇಕು. ಪೂರಿ ಥರ ಮಾಡಿ ಅದರ ಒಳಗಡೆ ಈಗ ಸ್ಟೆಪ್ಪಿಂಗ್ ಹಾಕಿ ಈಗ ಇದನ್ನು ಮಡಚಬೇಕು. ನೋಡಿ ಈ ರೀತಿಯಾಗಿ ಮಡಚಬೇಕು. ಇದನ್ನು ಫೋಲ್ಡ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಈಗ ಇದನ್ನು ಪುನಃ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ನಿಮಗೆ ಲಟ್ಟಿಸೋದಾದರೆ ಲಟ್ಟಿಸ್ಬೋದು, ಇಲ್ಲಾಂದರೆ ಕೈಯಲ್ಲಿ ಈ ರೀತಿಯಾಗಿ ತಟ್ಟಬಹುದು. ಸಾಫ್ಟಾಗಿ ಲಟ್ಟಿಸುವಾಗ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ಕೈಯಲ್ಲಿ ಕೂಡ ಮಾಡಬಹುದು. ಈ ಕೈಯಲ್ಲಿ ಕೂಡ ಸಾಫ್ಟಾಗಿ ಲಟ್ಟಿಸಲಿಕ್ಕೆ ಆಗ್ತದೆ, ತಟ್ಟಲಿಕ್ಕೆ ಆಗ್ತದೆ. ಎಷ್ಟು ತೆಲು ಬೇಕು ಅಷ್ಟು ತೆಲು ನಾವು ಕೈಯಲ್ಲಿ ಇದನ್ನು ಸಾಫ್ಟಾಗಿ ತಟ್ಟಲಿಕ್ಕೆ ಆಗ್ತದೆ. ನಮಗೆ ಎಷ್ಟು ತೆಲು ಬೇಕೋ ಅಷ್ಟು ತೆಲುವಾಗಿ ನಾವು ಕೈಯಲ್ಲಿ ಈ ರೀತಿಯಾಗಿ ತಟ್ಟಬಹುದು. ನೋಡಿ ಇದು ಆಗಿದೆ. ಈಗ ನಾನು ಪ್ಯಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ, ತವಾ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಈಗ ನಾವು ಇದನ್ನು ಬೇಯಿಸ್ಕೊಳ್ಳುವ. ಈಗ ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಮಗಚಿ ಹಾಕಿ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಮಗಚಿ ಹಾಕಬೇಕು. ಎರಡು ಕಡೆ ಕೂಡ ತಿರುಗಿಸಿ ಮರಗಿಸಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಉಬ್ಬಿ ಬರ್ತದೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಅದ್ಭುತವಾಗಿರುವಂಥ ಒಂದು ಕಾಯಿ ಹೋಳಿಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ತುಂಬ ಅದ್ಭುತವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಕಾಯಿ ಹೋಳಿಗೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂತಹ ಒಂದು ಕಾಯಿ ಹೋಳಿಗೆ ತುಂಬ ಚೆನ್ನಾಗಿ ಬಂದಿದೆ. ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು